ಶಿಕ್ಷಣ ಸಚಿವರ ತವರೂರಲ್ಲೇ ಮತ್ತೆ ಎಡವಟ್ಟಾಗಿದೆ. ಮಕ್ಕಳ ಕೈಯಲ್ಲೇ ಶಾಲಾ ಶೌಚಾಲಯ ಕ್ಲೀನ್ ಮಾಡಿಸಿದ ಶಿಕ್ಷಕರು. ಭದ್ರಾವತಿ ತಾಲೂಕಿನ ನೇರಳೆಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ನೇರಳೆಕೆರೆಯ ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕ ಶಂಕರಪ್ಪ ಅವರ ವಿರುದ್ಧ ದೂರು ದಾಖಲಾಗಿದೆ. ಕಳೆದ ಶನಿವಾರ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ. ಶಿಕ್ಷಕರ ವಿರುದ್ಧ ತಹಶೀಲ್ದಾರ್ಗೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ದೂರು ನೀಡಿದ್ದಾರೆ. ಈ ಪ್ರಕರಣದ ಕುರಿತು ಸಾರ್ವಜನಿಕ ಶಿಕ್ಷಣದ ಉಪನಿರ್ದೇಶಕರಾದ ಶಿವಮೊಗ್ಗದ ಡಿಡಿಪಿಐ ಸಿಆರ್ ಪರಮೇಶ್ವರಪ್ಪ ಮಾಹಿತಿ ನೀಡಿದ್ದಾರೆ. ಖಂಡಿತ ಅವಕಾಶ ಇಲ್ಲ. ನಾವೀಗಾಗಲೇ ಇಲಾಖೆಯಿಂದ ಸೂಚನೆ ಬಂದ ಮೇಲೆ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಮಾನ್ಯ ದೌರ್ಜನ್ಯ ಸಮಿತಿ ಸಭೆಯಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಕೂಡ ಇದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದರು. ನೆನ್ನೆನೂ ಕೂಡ ನಾವು ಅವ್ರಿಗೆಲ್ಲರಿಗೂ ಕೂಡ ಒಂದು ಸುತ್ತೋಲೆ ಮಾಡಿ ಕಳಿಸಿದ್ವಿ BOಗಳಿಗೆ. ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛತೆ ಬಳಸಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಎಲ್ಲ ಮುಖ್ಯೋಪಾಧ್ಯಾಯರಿಗೆ BOಗಳ ಮುಖಾಂತರ. ಈಗ ಅವ್ರಿಗೆ ತಪ್ಪಿತಸ್ಥರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ರೆಡಿ ಮಾಡ್ತಾಯಿದ್ವಿ, ಕ್ರಮ ವಹಿಸ್ತೀವಿ. ಅಲ್ಲ, ಆ ದೂರು ನಮಗೆ DSSಯಿಂದ ಬಂದಿಲ್ಲ. ನಮಗೆ ಇಲ್ಲಿ ವಿಡಿಯೋ ಒಂದು ನೆನ್ನೆ ಮಧ್ಯಾಹ್ನ 3 ಗಂಟೆಗೆ ಸಿಕ್ಕಿತ್ತು. ಇಮಿಡಿಯೇಟಾಗಿ ನಾವು BOಗೆ ಹೇಳಿ ಈಗ ನೆನ್ನೆನೇ ಭೇಟಿ ಕೊಟ್ಟು ಇವತ್ತು ವರದಿ ಕೊಟ್ಟಿದ್ದಾರೆ. ಈಗ ಆ್ಯಕ್ಷನ್ ಮಾಡ್ತೀವಿ, ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅಲ್ಲ, ಸಂಬಂಧಪಟ್ಟವ್ರ ಮೇಲೆ ಈಗ ಮುಖ್ಯ ಶಿಕ್ಷಕರು ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ.